ಸಹಕಾರದೊಂದಿಗೆ ಏನು JSS ಅರ್ಬನ್ ಹಾತಲ್ಲಿ ಇವತ್ತಿಂದ ಹ್ಯಾಂಡಿಕ್ರಾಫ್ಟ್ಸ್ ಮತ್ತು ಹ್ಯಾಂಡ್ಲೂಮ್ಸಿನ ಎಕ್ಸಿಬಿಷನ್ ಕಮ್ ಸೇಲ್ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಮತ್ತು ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದ ಅಯ್ಯೂಬ್ ಖಾನ್ ಅವರು ಬಂದಿದ್ದೀವಿ. ಸುಮಾರು 70 ಮಳಿಗೆಗಳು ಇಡೀ ದೇಶದಾದ್ಯಂತ ಸುಮಾರು 17 ರಾಜ್ಯದಿಂದ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. 70 ಅಂಗಡಿಗಳು ಬಂದಿದೆ ಅನ್ನುವಂಥದ್ದು. ಎರಡನೇದು, ಈ ಭಾಗದ ಸುತ್ತಮುತ್ತ ಸಾಮಾನ್ಯವಾಗಿ ಮೈಸೂರಿನ ಜನಕ್ಕೆ ಕ್ರೇಜ್ ಏನಂದರೆ ಹ್ಯಾಂಡ್ಲೂಮ್ಸು, ಹ್ಯಾಂಡ್ಕ್ರಾಫ್ಟ್ಸು ಈ ಥರದ್ದು ಎಲ್ಲಾದರೂ ಪದಾರ್ಥ ಇದೆ ಅಂತಂದರೆ ಅದನ್ನು ಹುಡುಕೊಂಡು ಹೋಗಿ ಮನೆಗೆ ಆ ಥರದ್ದು ಬೇಕು ಆ ಥರದ್ದು ತೆಗೆದುಕೊಂಡು ಬರುವಂಥದ್ದನ್ನು ಮಾಡುವಂಥ ಅಭ್ಯಾಸ ಇದೆ. ಆ ಹಿನ್ನೆಲೆಯಲ್ಲಿ JSS ಅರ್ಬನ್ ಆಯ್ತು ಜನರಿಗೆ ಮತ್ತು ಈ ಥರ ಯಾರು ತಯಾರು ಮಾಡ್ತಾರೆ ಮ್ಯಾನುಫ್ಯಾಕ್ಚರರ್ಸ್ ಯಾರಿದೆ ಅವರ ಮಧ್ಯೆ ಸೇತುವಾಗಿ JSS ನಡೆಸ್ತಾ ಇರೋದು ಭಾಳ ಸಂತೋಷದ ವಿಷಯ. ಇಲ್ಲಿ ಬಂದ ಮೇಲೆ ಒಂದು ಮಣ್ಣಿನ ನಮ್ಮ ಜಿಲ್ಲೆಯ ನಮ್ಮದೇ ತಾಲೂಕಿನ ನರಸೀಪುರ ತಾಲೂಕಿನವರು ಮಣ್ಣಿನ ಹಣತೆ ಮಾಡಿರೋದು, ಮಣ್ಣಿನ ಗಣಪತಿ ಮಾಡಿರೋದು ವಿಶೇಷ ಅಂತ ಅನ್ನಿಸ್ತು. ಮತ್ತು ಅದರಲ್ಲಿ ಅಡುಗೆ ಪಾತ್ರೆಗಳನ್ನೂ ಎಲ್ಲನೂ ಮಾಡಿದ್ದಾರೆ. ಒಂದು ರೀತಿ ವೈವಿಧ್ಯಮಯ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿದ್ದೀವಿ, ಸಂತೋಷ ಅಂತ ಅನ್ನಿಸ್ತದೆ. ಅರ್ಬನ್ ಹಬ್ ಅಂತ ಹೇಳಿ ಒಂದು ಈ ಬಜಾರನ್ನು ನಾನು KR ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ ಅವರು ಮತ್ತು ಅನೇಕ ಗಣ್ಯರು ಸೇರಿ ಅತಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಇವತ್ತಿನ ಕಾಲ ತಾವು ನೋಡ್ತಾ ಇದ್ದೀರಾ, ಆಧುನಿಕ ಕಾಲದಲ್ಲಿ ಎಲ್ಲ ಇಂಪೋರ್ಟೆಡ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಮಾತೆತ್ತಿದರೆ ಚೈನಾ, ಹಾಂಗ್ಕಾಂಗ್ ಇದೇ ಎಲ್ಲರ ಬಾಯಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಗ್ರಾಮೀಣ ಪದಾರ್ಥಗಳು ನಮ್ಮ ದೇಶದವರೇ ಮಾಡಿರುವ ಪದಾರ್ಥಗಳು, ಅದರಲ್ಲೂ ಸಣ್ಣ ಪುಟ್ಟ ಹ್ಯಾಂಡಿಕ್ರಾಫ್ಟ್ ಇದೆಲ್ಲ ಅಂಥದ್ದು ಪದಾರ್ಥಗಳು ತಂದು ಒಂದೇ ಜಾಗದಲ್ಲಿ ಇದು ಮಾರಾಟ ಮಾಡುವ ವ್ಯವಸ್ಥೆ ಮಾಡಿಕೊಟ್ಟವಲ್ಲ, ಈಗ ನಿಜವಾಗ್ಲೂ ನಾನು ಅರ್ಬನ್ ಹ್ಯಾತ್ ಅವ್ರನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಇದನ್ನು ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ತಾಯಿದ್ದಾರೆ. ಈ ಪ್ರಾಡಕ್ಟು ಕೇವಲ ಮೈಸೂರಲ್ಲಿ ಒಂದೇ ಅಲ್ಲ, ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯಲ್ಲೂ ಒಂದೊಂದು ಈ ರೀತಿ ಅರ್ಬನ್ ಹ್ಯಾತ್ ಟೈಪಲ್ಲಿ ಬಂದಾಗ ನಮ್ಮ ಈ ಗ್ರಾಮೀಣ ಪದಾರ್ಥಗಳು ಏನಿದೆಯೋ ಬಹುಶಃ ಇವತ್ತು ನೋಡಿದ್ವಿ ನಾವು ಮಣ್ಣಿನ ಪದಾರ್ಥಗಳು, ಮತ್ತು ಬಿಹಾರಿಂದ ಕೈಯಿಂದ ಪೇಂಟಿಂಗ್ ಮಾಡೋದು. ಈಗ ನಮ್ಮ ಶಾಸಕರು ಕೇಳೋ ಸಂದರ್ಭದಲ್ಲಿ ಒಂದು ಮಣ್ಣಿನ ಪದಾರ್ಥ ಮಾಡೋ ಸಂದರ್ಭದಲ್ಲಿ ಪ್ರತಿ ಒಂದು ದಿವಸ ಕೂತ್ಕೊಂಡ್ರೆ 5 ಪದಾರ್ಥ ಮಾಡೋಕ್ಕಾಗ್ತದೆ ಅಂತ ಹೇಳ್ತಾಯಿದ್ರು. ಒಬ್ಬ ಪೇಂಟ್ರು ಒಂದು ಪೇಂಟಿಂಗ್ ನಾವು ಕೈಯಿಂದ ಮಾಡೋಕ್ಕೆ ಹೋದಾಗ 8 ರಿಂದ 15 ದಿವಸ ತನಕನೂ ಆಗ್ತದೆ ಅಂತ ಬಿಹಾರಿನ ಒಬ್ಬ ಕಲೆಗಾರ ಹೇಳ್ತಾಯಿದ್ರು. ಇಂಥ ಒಂದು ಶ್ರಮಪಟ್ಟು ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಚೈನಾ ಪ್ರಾಡಕ್ಟ್ ಏನೋ ಪ್ರಿಂಟಿಂಗ್ ಆಗಿ ಬಂದ ತಕ್ಷಣ ಅತಿ ಕಮ್ಮಿ ರೇಟಿಂದ ಮಾರಾಟ ಮಾಡಿದಾಗ ಇದಕ್ಕೆ ಬೆಲೆನೇ ಸಿಕ್ಕಲ್ಲ. ಜನನೂ ಕೂಡ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ, ನಾವು ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧಿಯವರು ಸ್ವದೇಶ ಪದಾರ್ಥವನ್ನು ಬಳಸಿ ದೇಶವನ್ನು ಉಳಿಸಿ ಅಂತ ಆ ಟೈಮಲ್ಲಿ ಕೂಗು ಹಾಕಿದ್ರು. ಆ ಕೂಗು ತಕ್ಕಂಗೆ ನಾವು ನಡ್ಕೊಂಡು ಈ ಪದಾರ್ಥ ಅವ್ರು ಮಾಡೋದು ದೊಡ್ಡದಲ್ಲ, ನಾವು ಇದನ್ನು ಪರ್ಚೇಸ್ ಮಾಡಿ ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟು. ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಸಾರ್ವಜನಿಕರಿಗೆ, ಇಂಥ ಎಕ್ಸಿಬಿಷನ್ಸ್ಗಳಿಗೆ ಬನ್ನಿ, ತಾವು ನೋಡಿ ಇದನ್ನು ಪರ್ಚೇಸ್ ಮಾಡಿ ಯಾರು ಮಾಡ್ತಾಯಿದ್ದಾರೆ ಕಲಾವಿದರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ.